ಭಾಳ ವಿಶಿಷ್ಟವಾದಂಥ ಒಂದು ಪತ್ರಿಕಾಗೋಷ್ಠಿ. ಭಾಳ ವರ್ಷಗಳಾಯಿತು. ನಾನು ನನ್ನ ನೀಲಾಂಬರಿ ಸಿನಿಮಾ ಮಾಡಿದಾಗ ಇಲ್ಲಿಂದ ಇಡೀ ಟೀಮ್ನ ಕೇರಳ ಚಾಲಕುಡಿಗೆ ಕರ್ಕೊಂಡೋಗಿದ್ದೆ. ಅದರ ಮಣಿ ಆದಮೇಲೆ ಮಣಿಪಾಲಕ್ಕೆ ಕರ್ಕೊಂಡೋಗಿದ್ದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಪ್ರೆಸ್ ಮೀಟ್ ನೋಡ್ತಾ ಇಲ್ಲ. ಒಂದು ಆಡಿಯೋ ಒಂದಾಗುತ್ತೆ, ಟೀಸರ್ ಅಂತ ಒಂದಾಗುತ್ತೆ, ಟೈಟಲ್ ಲಾಂಚ್ ಅಂತ ಆಗುತ್ತೆ. ಅದು ಬಿಟ್ಟರೆ ಯಾರೂ ಪ್ರೆಸ್ನವರು ಹೊರಗಡೆ ಹೋಗಿದ್ದ ಅನುಭವ ಇಲ್ಲ. ನೆನ್ನೆ ಪ್ಲ್ಯಾನ್ ಮಾಡ್ತಿದ್ದಾಗ ಭಾಳ ಖುಷಿ ಆಯಿತು. ಎಲ್ಲಿ ನಾವು ಶೂಟಿಂಗ್ ಮಾಡ್ತಿದ್ದೀವೋ ಅದೇ ಜಾಗದಲ್ಲಿ ನೀವು ಎಷ್ಟು ಲಕ್ಷ ಕೊಟ್ಟರು ಈ ಥರ ಒಂದು ಸುಂದರವಾದಂಥ ಪರಿಸರ ಬೆಂಗಳೂರಿನಲ್ಲಿ ಸಿಗಲ್ಲ. ಸೊ ರಾಮ್ಗೂ ನನಗೂ ಒಂದು ಬೇರೆ ರೀತಿ ಸ್ನೇಹ. ಸೊ ನನ್ನ ಸ್ಟುಡಿಯೋ ಮಾಲೀಕತ್ವದಲ್ಲಿ ಅವರೆಲ್ಲ ಸಿನಿಮಾಗಳು ನನ್ನ ಸ್ಟುಡಿಯೋನಲ್ಲಿ ಮಾಡ್ತಾಯಿದ್ರು. ಯಾವಾಗಲೂ ಕಾಲೆಳಿತಿದ್ದೆ. ಕರೀಸುಬ್ಬು ಒಬ್ಬ ಸ್ಟುಡಿಯೋ ಓನರ್ ಆಗಿ ನನ್ನನ್ನು ಬಳಸ್ಕೊಳ್ತಾ ಇದ್ದೀರಾ ನೀವು, ಒಬ್ಬ ಕಲಾವಿದನಾಗ ಎಲ್ಲೂ ಗುರುತಿಸೇ ಇಲ್ಲ ಅಂತಂದು. ಸೊ ಒಂದಿನ ಫೋನ್ ಮಾಡಿದ್ರು, ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ಮಾಡಬೇಕು ನೀವು ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ನನಗೆ ಅವ್ರ ಕತೆ ಹೇಳಿದಾಗ ಯೋಗರಾಜ್ ಭಟ್ ಕತೆ, ಅವ್ರ ಬ್ಯಾನರ್ ಸಿನಿಮಾ ಅನ್ನೋದು ಖಂಡಿತನೂ ಗೊತ್ತಿಲ್ಲ. ಇಲ್ಲಿಗೆ ಸ್ಪಾಟಿಗೆ ಬಂದಮೇಲೆ ಗೊತ್ತಾಯಿತು. ನಾನು ಕತೆನೂ ಏನೂ ಕೇಳಲಿಲ್ಲ. ಒಂದು ಟ್ರೈಬಲ್ ಇಲ್ಲಿ ಬಂದಮೇಲೆ ಕತೆ ಎಕ್ಸ್ಪ್ಲೈನ್ ಮಾಡಿದ್ರು. ಭಾಳ ಅದ್ಭುತವಾದಂಥ ಕತೆ. ಸೊ ನನ್ನ ಕ್ಯಾರೆಕ್ಟ್ರು ನಾನು ಏನೋ ಅಂದ್ಕೊಂಡು ಬಂದಿದ್ದೆ, ಅದು ಬೇರೆ ರೀತಿ ಡೈಮೆನ್ಷನ್ ತೊಗೊಂಡಿದ್ದೆ ಸಿನಿಮಾದಲ್ಲಿ. ಈ ಕ್ಯಾರೆಕ್ಟರ್ ನಾನು ಚೂಸ್ ಮಾಡಿದ್ದಕ್ಕೆ ನಿರ್ಮಾಪಕರಿಗೆ, ಯೋಗರಾಜ್ ಭಟ್ಗೆ ಮತ್ತು ರಾಮ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಭಾಳ ವಿಶಿಷ್ಟವಾದಂಥ ಒಂದು ಪಾತ್ರ. ಸೊ ನನ್ನ ಪ್ರಕಾರ ಸಿನಿಮಾ ರೆಡಿ ಆಗೋದು ನಾನು ಕಲಿತಂಥ ಶಾಲೆಗಳಲ್ಲಿ ಮತ್ತು ನನ್ನ ಗುರುಗಳ ಹತ್ರ ಸಿನಿಮಾ ಎರಡೂ ಟೇಬಲ್ ಮೇಲೆ ರೆಡಿ ಆಗುತ್ತೆ. ಮಧ್ಯದಲ್ಲೆಲ್ಲ ಮೂಳೆ ಮಾಂಸ ಹಂದರಗಳು ಸೇರ್ಕೊಳ್ತಾ ಹೋಗುತ್ತೆ ಸಿನಿಮಾಗೆ. ಯಾರೂ ತಪ್ಪಾಗಿ ಭಾವಿಸ್ಬೇಡಿ, ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಇಲ್ಲಿದ್ದೀರಾ. ಒಂದು ಪುಸ್ತಕ ಪೆನ್ನು ಇಟ್ಕೊಂಡು ನಾವು ಓಂಕಾರ ಬರೆದು ಸ್ಕ್ರಿಪ್ಟ್ ಏನಂತ ಸ್ಟಾರ್ಟ್ ಮಾಡ್ತೀವಿ, ಸ್ಕ್ರೀನ್ ಪ್ಲೇ ಅಂತ, ಅದು ಮೊದಲನೇ ಪ್ರಾರಂಭ. ಕೊನೆಯದಾಗಿ ಎಡಿಟಿಂಗ್ ಟೇಬಲ್ ಮೇಲೆ ಸಿನಿಮಾ ರೆಡಿ ಆಗುತ್ತೆ. ಮಿಕ್ಕಿದ್ದೆಲ್ಲ ಸೇರ್ಕೊಳ್ತಾ ಹೋಗುತ್ತೆ. ಇವೆರಡು ಕರೆಕ್ಟಾಗಿದ್ದರೆ ಸಿನಿಮಾದಲ್ಲಿ ಮೊದಲು ಸ್ಕ್ರಿಪ್ಟು, ಕೊನೆಗೆ ಎಡಿಟಿಂಗು, ಒಳ್ಳೆ ಅದ್ಭುತವಾದ ಸಿನಿಮಾ ಮೂಡಿ ಬರುತ್ತೆ ಅನ್ನೋದು. ಮಿಕ್ಕಿದ್ದೆಲ್ಲ ನಾವೆಲ್ಲ ನಿಮಿತ್ತ ಪಾತ್ರಗಳು ಒಳ್ಳೆ ಆ ಪಾತ್ರಕ್ಕೆ ಸೂಟ್ ಆಗುವಂಥದ್ದು. ಶರತ್ ಸಾರ್ ಇರ್ಬೋದು, ಯಾರೂ ತಪ್ಪಾಗಿ ಭಾವಿಸ್ಬೇಡಿ ನನ್ನ ಮಾತುಗಳನ್ನ, ನಾನಿರ್ಬೋದು. ಆ ಕ್ಯಾರೆಕ್ಟರ್ ಅಂತ ಸಿಕ್ಕಿದಾಗ ನಾನು ರಾಮ್ಗಿದೆ ಹೇಳಿದ್ದು, ಅಣ್ಣ ತುಂಬ ತಯಾರಿ ಬೇಕಾಗುತ್ತೆ, ಸ್ಕ್ರಿಪ್ಟ್ ಕೊಡ್ತೀನಿ ಅಂದರು. ನಾನು ಕಲ್ಲಾಗಿ ಬರ್ತೀನಿ, ಯಾವುದೇ ಡೈರೆಕ್ಟರ್ ನಂಗೆ ಅದೇ ಹೇಳೋದು. ನಾನೊಬ್ಬ ಸಣ್ಣ ಕಲಾವಿದ, ನಾನೊಬ್ಬ ಕಲ್ಲಾಗಿ ಬರ್ತೀನಿ, ನೀವು ಹೇಗೆ ಬೇಕೋ ಕಟ್ಕೊಳ್ಳಿ ನೀವು ಅಂತ. ನಾನೊಂದು ಗಾದೆ ಯಾವಾಗಲೂ ರಾಮ್ಗೆ ಹೇಳ್ತಾ ಇರ್ತೀನಿ, ಶೂಟಿಂಗಲ್ಲೂ ಹೇಳಿದ್ದೆ ನಾನು. ಅದು ಬೇರೆ ಬೇರೆ ಥರ ಡೈಮೆನ್ಷನಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ನಮ್ಮ ಗುರುಗಳು TS ರಂಗ ಅಂತಿದ್ರು, ಅವ್ರು ಕಲಿಸಿದಂಥದ್ದು. ಅದರಲ್ಲಿ ಒಂದೇ ಒಂದು ಮೊದಲನೇ ಮಾತಾಡ್ತೀನಿ, ದಾಸಯ್ಯನ ಕೈಗೆ ಜಾಗಟೆ ಕೊಟ್ಟರೆ ಹೊಡಿತಾನೇ ಇರ್ತಾನೆ. ಆ ಥರ ರಾಮು 8 ಗಂಟೆ ಆದರೂ ಮನೋವ್ರ ತಲೆ ತಿಂತಾನೆ ಇರ್ತಾರೆ. ಓಪನ್ ಮಾಡಿ ಶಾರ್ಟ್ ತೆಗೀರಿ ಅಂದರೆ ಎಷ್ಟು ಹಸಿಬಿಟ್ಕೊಂಡಿರ್ತಾರೆ ಕೆಲಸದ ಮೇಲೆ ಅಂತ. ಒಬ್ಬ ನಿರ್ಮಾಪಕನ ಬದುಕಿಸ್ಬೇಕು ಅಂತಬಿಟ್ಟು ನಮಗೆಲ್ಲ ಎಷ್ಟೋ ದಿನ ಇರಿಟೇಷನ್ ಆಗೋಗ್ಬಿಟ್ಟಿದೆ ನನಗೆ. ಲೈಟ್ ಹೋಗ್ತಾ ಇರುತ್ತೆ, ನಾನೊಬ್ಬ ಟೆಕ್ನಿಷಿಯನ್ ಆಗಿನೂ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿರೋದ್ರಿಂದ ಈಗ ಹೇಗೆ ಸಾಧ್ಯ ಅಂತ ಅಂದ್ಬಿಟ್ಟು. ಆದರೂ ಮನುಗೆ ತಲೆ ತಿಂತಾನೆ ಇರ್ತಾರೆ. ಸೊ ಆ ರೀತಿ ಒಂದು ತಲೆ ತಿಂದು ಕೆಲಸ ಮಾಡಿಸಿರೋದ್ರಿಂದ, ಕೆಲಸ ತೊಗೊಂಡಿರೋದ್ರಿಂದ ಅದು ಸಿನಿಮಾ ಭಾಳ ಅಚ್ಚುಕಟ್ಟಾಗಿ ಬಂದಿದೆ ಅಂತ ನಾನು ಅದು ಭಾವಿಸ್ತೀನಿ. ಸೊ ಈ ಚಿತ್ರದಲ್ಲಿ ನನ್ನನ್ನು ಕ್ಯಾಸ್ಟ್ ಮಾಡಿದಂಥ ನಿರ್ಮಾಪಕರಿಗೆ, ರಾಮ್ಗೆ ಮತ್ತು ಯೋಗರಾಜ್ ಭಟ್ಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇರ್ತೀನಿ. ಮತ್ತು ನನ್ನ ಜೊತೆ ಭಾಳ ಬೇರೆಯೇ ತಯಾರಿ ಮಾಡ್ಕೊಂಡಿದ್ದಾನೆ ಮನು ಈ ಸಿನಿಮಾಗೋಸ್ಕರ. ಸೊ ನನ್ನ ಕೋ ಆರ್ಟಿಸ್ಟ್ಗಳು ಮೌನ ಗುಡ್ಡೆಮನೆ, ಶರತ್ ಸಾರು, ಇದೆಲ್ಲ ನನ್ನ ಜೊತೆಗೆ ಯಾರು ಸುಮಾರು ಕಲಾವಿದರು ಸಹ ಕಲಾವಿದರು ನಡೆಸಿದ್ದಾರೆ. ಸೊ ಎಲ್ಲರ ಕೋಆಪ್ರೇಷನ್ ನನಗೆ ಸಿಕ್ತು. ಆ ಪಾತ್ರ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಭಾಳ ದಿನ ಆದಮೇಲೆ ನನಗೆ ಒಂದು 10 ವರ್ಷ ಆದಮೇಲೆ ಒಂದು ಬೇರೆ ಡೈಮೆನ್ಷನ್ ಕ್ಯಾರೆಕ್ಟರ್ ಸಿಕ್ಕಿದೆ ನನಗೆ. ಬೇರೆ ಬೇರೆ ರೀತಿಗಳಲ್ಲಿ ನೋಡಿದ್ದೀರಾ. ಪ್ರೆಸ್ನವರು ನನ್ನನ್ನು ಬೈದಿದ್ದೀರಾ. ದೊಡ್ಡಪಾಳ್ಯ ಸಿನಿಮಾ ಆದಾಗ ನಮ್ಮ ಸುಬ್ಬಣ್ಣನ ಈ ರೀತಿ ಕ್ಯಾರೆಕ್ಟರ್ಗಳನ್ನ ನಾವು ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಸೀನಿಯರ್ ಮನೂ ಇದ್ದಾನೆ. ತುಂಬ ಜನ ಬೈದು ಕಾಮೆಂಟ್ ಮಾಡಿದ್ರು, ನನಗೆ ಪರ್ಸ್ನಲಾಗಿ ಫೋನ್ ಮಾಡಿ ದಯವಿಟ್ಟು ಈ ಥರ ಸಿನಿಮಾಗಳಲ್ಲಿ ಮಾಡಬೇಡಿ ಅಂತ. ಮೊನ್ನೆ ರೀಸೆಂಟಾಗಿ ಒಂದು ಸಿನಿಮಾ, ಅದನ್ನು ಮನೂನೇ ನಾಯಕ, ಕೇದಾರ್ನಾಥ್ ಕುರಿ ಫಾರಂ ಅಂತ. ಸೊ ಅದಕ್ಕೂ ಬೈದರು. ಇಲ್ಲೇ ಇದ್ದಾರೆ ಮಹಾನ್ ಭಾವ. ಫೋನ್ ಮಾಡಿ ಪರ್ಪಸ್ಲಿ ಫೋನ್ ಮಾಡಿ ಬೈತಾರೆ. ನಾಚಿಕೆ ಆಗಲ್ಲ ನಿಮ್ಗೆ ಆ ಥರ ಕ್ಯಾರೆಕ್ಟರ್ ಮಾಡೋದಕ್ಕೆ ಅಂತ. ಗೊತ್ತಾಗಲ್ಲ ಬೇರೆ ರೀತಿ ಡೈಮೆನ್ಷನ್. ನೋಡಿ ಇವಾಗ ಈ ಸಿನಿಮಾದಲ್ಲಿ ನನಗೆ ಈ ಕ್ಯಾರೆಕ್ಟರ್ ಇದೆ, ಇಷ್ಟಿದೆ ಅಂತ ಗೊತ್ತಿಲ್ಲ ನನಗೆ. ಸೊ ನಾನು ಬಂದಿದ್ದಕ್ಕಿಂತ ಜಾಸ್ತಿ ದಿನಗಳು ವರ್ಕ್ ಮಾಡಿದ್ದೀನಿ. ನನಗೇನು ಡೇಟ್ಸ್ ಕೊಟ್ಟಿದ್ರು, ಏನು ಮಾತಾಡಿದ್ವಿ ನಾವು, ಅದಕ್ಕಿಂತ ಜಾಸ್ತಿ ದಿನಗಳು ನೀವು ಈ ಥರ ಇದೇ ಕ್ಯಾರೆಕ್ಟ್ರು, ಇದು ಬೇರೆ ಡೈಮೆನ್ಷನ್ ತೊಗೊಳ್ತಾ ಇದೆ, ಇದನ್ನು ಬೇರೆ ರೀತಿ ಬೆಳೆಸಿದ್ದೀವಿ ಅಂದಾಗ ನಾನು ಮನಸಾರ ಒಪ್ಪಿ ನಾನು ಕೆಲಸ ಮಾಡಿದ್ದೀನಿ. ನನ್ನಿಂದ ಏನಾದರೂ ನಿರ್ಮಾಪಕರಿಗಾಗಲಿ ನಿರ್ದೇಶಕರಾಗಲಿ ತೊಂದರೆ ಆಗಿದ್ದರೆ ನಾನು ಸಾರಿ ಕೇಳ್ತೀನಿ. ಒನ್ಸ್ ಅಗೇನ್ ಸಿನಿಮಾ ಚೆನ್ನಾಗಿ ಬರಬೇಕು,
ಚಿತ್ರಮಂದಿರಕ್ಕೆ ಪ್ರೇಕ್ಷಕ ಬಂದು ಪ್ರೇಕ್ಷಕ ಮಹಾಪ್ರಭು ಅಲ್ಟಿಮೇಟು 10:30ಗೆ ಆಟೋ ಡ್ರೈವರು ಮತ್ತು ಒಬ್ಬ ಸಿನಿಮಾದಲ್ಲಿ ಹೋಟ್ಲುಗಳಲ್ಲಿ ಕೆಲಸ ಮಾಡೋ ಪಾತ್ರೆ ತೊಳೆಯುವಂಥ ಹುಡುಗರು ಏನಿರ್ತಾರೆ ಅವರೇ ನಮ್ಮ ಸಿನಿಮಾನ ಆ ಕಾಲದಿಂದ ಈ ಕಾಲದವರೆಗೂ ಉಳಿಸಿದಂಥ ಜನ ಸಿನಿಮಾನ 10:30ಗೆ ಏನು ಬರೀತಾನೋ ಪ್ರೇಕ್ಷಕ ಮಹಾಪ್ರಭು ಅದೇ ಅಲ್ಟಿಮೇಟ್ ರಿವ್ಯೂ ಆಗುತ್ತೆ. ಮಿಕ್ಕಿದ್ದು ಯಾವ್ದಾದ್ರು ಇಲ್ಲಿ ಸಿನಿಮಾ ಚೆನ್ನಾಗಿ ಮಾಡಬೇಕು ಅಷ್ಟೇ ನಮ್ಮ ಕೆಲಸ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.